ಸ್ಪೋರ್ಟ್ಸ್ ಮೇಲ್, ಇದು ಕನ್ನಡಿಗರ ಕ್ರೀಡಾಂಗಣ. ನಮಸ್ಕಾರ ಸ್ನೇಹಿತರೆ, ನಾನು ಸೋಮಶೇಖರ್ ಪಡುಕೆರೆ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ಸೆಪ್ಟೆಂಬರ್ 28 ವಿಶ್ವ ಸುದ್ದಿ ದಿನ ಅಂತೆ. ಎಲ್ಲ ಕಡೆ ಅದರ ಬಗ್ಗೆ ಜಾಹೀರಾತುಗಳು, ಮಾಹಿತಿಗಳು ಬರ್ತಾ ಇದೆ. ವಿಶ್ವ ಸುದ್ದಿ ದಿನ ಅಂದ ಕ್ಷಣ ಆ ಬಗ್ಗೆ ಮಾತಾಡಲಿಕ್ಕೆ ಬಹಳ ಮಂದಿ ಇದ್ದಾರೆ. ಈ ಸ್ಪೋರ್ಟ್ಸ್ ಸುದ್ದಿ ಬಗ್ಗೆ ಮಾತನಾಡುವವರು ಬಹಳ ಕಡಿಮೆ. ಅದೊಂಥರ ಅನಾಥ. ಸ್ಪೋರ್ಟ್ಸ್ ಸುದ್ದಿ ಬಗ್ಗೆ ಮಾತಾಡಲಿಕ್ಕೆ ಹೊರಟಾಗ ನಾವು ಪತ್ರಿಕೆಗಳ ಬಗ್ಗೆ ಅಥವಾ ಚಾನಲ್ಗಳತ್ತ ಗಮನ ಹರಿಸ್ತೀವಿ. ಟೈಮ್ಸ್ ಆಫ್ ಇಂಡಿಯಾದಂತ ಜಗತ್ತಿನ ನಂಬರ್ 1 ಪತ್ರಿಕೆ 2 ಪುಟಗಳನ್ನ ಅಥವಾ ಸೀಸನ್ ವೈಸ್ ಯಾವುದಾದ್ರೂ ಒಂದು ಚಾಂಪಿಯನ್ಶಿಪ್ ಇದ್ದಾಗ ಇನ್ನೂ ಹೆಚ್ಚಿನ ಪುಟಗಳನ್ನು ಕೊಡ್ತದೆ. ಕನ್ನಡದಲ್ಲಿ ಪ್ರಜಾವಾಣಿ 2 ಪುಟಗಳನ್ನು ಕೊಡ್ತಾ ಇತ್ತು. ವಿಜಯ ಕರ್ನಾಟಕ ಕೂಡ 2 ಪುಟಗಳನ್ನು ಕ್ರೀಡೆಗೆ ಮೀಸಲಾಗಿಟ್ಟಿತ್ತು. ವಿಜಯವಾಣಿ ಹಾಗೂ ಕನ್ನಡಪ್ರಭ ಇವೆಲ್ಲ 1-1.5 ಪೇಜು ಹೀಗೆಲ್ಲ ಕೊಡ್ತಾ ಇದ್ರು. ಇದು ಆವಾಗಿನ ಸುವರ್ಣ ಯುಗ ಅಂತ ಹೇಳ್ಬೋದು. ಆದರೆ ಇವಾಗ ಕ್ರೀಡಾ ಸುದ್ದಿಯನ್ನ ಅಷ್ಟು ಪ್ರಮಾಣದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತಿಲ್ಲ. ವಿಶ್ವಕಪ್ ಅಥವಾ ಫಿಫಾ ವಿಶ್ವಕಪ್, ಒಲಿಂಪಿಕ್ಸ್ ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಜಾಗವನ್ನ ಕ್ರೀಡೆಗೆ ಮೀಸಲಿಡ್ತಾರೆ. ಇನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಮೇಲೆ ನೋಡ್ತೀವಿ ನಾವು ವಾಣಿಜ್ಯ ಮತ್ತು ಕ್ರೀಡೆ ಅಂತ ಹೇಳಿದ್ರೆ ಕ್ರೀಡೆಗೆ ಅರ್ಧ ಪುಟ, ವಾಣಿಜ್ಯಕ್ಕೆ ಅರ್ಧ ಪುಟ, ಇಂಥ ಒಂದು ಹೊಂದಾಣಿಕೆ ಅನಿವಾರ್ಯವಾಗಿರ್ತದೆ ಪತ್ರಿಕೆಗಳಲ್ಲಿ ಮತ್ತು ಚಾನೆಲ್ಗಳಲ್ಲಿ. ಚಾನೆಲ್ಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದಾಗ ಅಲ್ಲಿ ಕ್ರೀಡೆಗೆಲ್ಲ ಬೌಂಡ್ರಿ ಲೈನು ಇಂಥದ್ದೆಲ್ಲ ಹಾಕೊಂಡಿರ್ತಾರೆ. ಆದರೆ ಯಾವುದಾದ್ರೂ ಒಂದು ಘಟನೆ ನಡೆದಾಗ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ವಿನಃ ಬೇರೆ ಸಂದರ್ಭಗಳಲ್ಲಿ ಬಾಕಿ ಸುದ್ದಿಗಳಂತೆ ಕ್ರೀಡೆಗೆ ಪ್ರಾಮುಖ್ಯತೆಯನ್ನ ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ ಕ್ರೀಡೆಯನ್ನ ಯಾರು ಓದುವುದಿಲ್ಲ ಅನ್ನುವಂತ ಒಂದು ಕಲ್ಪನೆ, ಒಂದು ನಂಬಿಕೆ ಸಂಪಾದಕರಿಗೆ ಇರ್ತದೆ. ಮುಖ್ಯವಾಗಿ ಸಂಪಾದಕರಿಗೆ ಕ್ರೀಡೆಯ ಬಗ್ಗೆ ಆಸಕ್ತಿ ಇರಬೇಕು ಮುಖ್ಯವಾಗಿ. ಇಲ್ಲ ಅಂತ ಹೇಳಿದ್ರೆ ಅವರು ಸರ್ ರಣಜಿ ಕವರ್ ಮಾಡ್ಲಿಕ್ಕೆ ಹೋಗ್ತೀವಿ ಸರ್ ಹೈದರಾಬಾದಿಗೆ, ಸರ್ ದಯವಿಟ್ಟು ನಮ್ಮ ಪತ್ರಿಕೆ ಅವ್ರನ್ನ ಕಳಿಸಿ ಅಂತ ಕೇಳಿದ್ರೆ ಅವ್ರೇನು ನಮ್ಗೆ ಜಾಹೀರಾತು ಕೊಡ್ತಾರ ಅಂತ ಕೇಳಿದ ಸಂಪಾದಕರೊಂದಿಗೆ ನಾನು ಕೆಲಸ ಮಾಡಿದ್ದೀನಿ. ಆದ್ದರಿಂದ ಕ್ರೀಡೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕ್ರಿಕೆಟ್ ಅಂತ ಹೇಳಿದ್ರೆ ಕ್ರೀಡೆ ಆಗಿಬಿಟ್ಟಿದೆ. ಯಾವುದೇ ಪೇಪರ್ನ ತೆಗೆದುಕೊಂಡು ನೋಡಿ ನೀವು, ಲೀಡ್ ಐಟಮ್ ಸ್ಪೋರ್ಟ್ಸ್ ಪುಟದಲ್ಲಿ, ಕ್ರೀಡಾ ಪುಟದಲ್ಲಿ ಕ್ರಿಕೆಟ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಜನರು ಏನ್ ಬಯಸ್ತಾರೆ ಅದನ್ನ ನಾವು ಕೊಡ್ತಾ ಇದ್ದೀವಿ ಹೊರತು ನಾವೇನು ಒಳ್ಳೇದು ಕೊಡ್ತೀವಿ ಅದು ಜನರು ಓದ್ಲಿ ಅಂತ ಮನೋಭಾವನೆ ಇಲ್ಲ. ಸ್ಪೆಷಲ್ ಸ್ಟೋರಿಗಳು, ವಿಶೇಷ ಸುದ್ದಿಗಳು ಕೂಡ ಕಡಿಮೆ ಆಗ್ತಾನೆ ಇವೆ ಪತ್ರಿಕೆಗಳಲ್ಲಿ, ನಾವು ಗಮನಿಸ್ತಾ ಇರಬಹುದು. ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿಗಳಿಗೆ ನಮ್ಗೆ ಇಂಟ್ರೆಸ್ಟೇ ಇಲ್ಲದಾಗಿದೆ. ಈ ರೀತಿಯಲ್ಲಿ ಕ್ರೀಡಾ ಸುದ್ದಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಇನ್ನು ಸ್ಪೋರ್ಟ್ಸ್ ಪೋರ್ಟಲ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ಪೋರ್ಟ್ಸಿಗೆ ಅಂತ ಹೇಳಿದ್ರೆ ಅದು ಏನ್ ಹೇಳಬೇಕಾಗಿದೆಯೋ ಅದನ್ನ ಕೊನೆಯಲ್ಲಿ ಹೇಳೋದು, ಅಲ್ಲಿ ತನಕ ಅವ್ರು ಓದ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಮೊನ್ನೆ ಒಂದು ಸ್ಟೋರಿ ಓದಿದ್ದೆ ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ. ರಾಹುಲ್ ದ್ರಾವಿಡ್ ಮಗ ಸುಮಿತ್ ದ್ರಾವಿಡ್ 2026 ಅಂಡರ್ 19 ವರ್ಲ್ಡ್ ಕಪ್ ಆಡುವುದಿಲ್ಲ, ಯಾಕೆ ಗೊತ್ತಾ ಅಂತ ಒಂದು ಸುದ್ದಿ. ಯಾಕೆ ಗೊತ್ತಾ ಅಂತ ಹೇಳಿದ್ರೆ ಅದು ಅರ್ಥ ಆಗ್ತದೆ. ಯಾಕಂತ ಹೇಳಿದ್ರೆ 2026ಕ್ಕೆ ರಾಹುಲ್ ದ್ರಾವಿಡ್ ಮಗನಿಗೆ 21 ವರ್ಷ ಆಗಿರ್ತದೆ. ಸೊ ಹಿ ಕಾಂಟ್ ಪ್ಲೇ ದ ಅಂಡರ್ 19 ವರ್ಲ್ಡ್ ಕಪ್. ಆದ್ರೆ ಅವ್ರೇನ್ ಮಾಡ್ತಾರೆ, ರಾಹುಲ್ ದ್ರಾವಿಡ್ ಮಗ ಸುಮಿತ್ ದ್ರಾವಿಡ್ ತಂದೆಯಂತೆ ಆದರ್ಶವಾಗಿ ಆಡುತ್ತಾರೆ. ಅವರ ಶೈಲಿ ತಂದೆಯ ಶೈಲಿಯನ್ನೇ ಕಾಪಿ ಆಗಿದೆ. ಮಹಾರಾಜ ಟ್ರೋಫಿಯಲ್ಲಿ ಹಾಗೆ ಮಾಡಿದ್ರು, ಅದಕ್ಕಿಂತ ಮೊದಲು ಹೀಗೆ ಮಾಡಿದ್ರು, ಎಲ್ಲ ಹೇಳ್ಕೊಂಡು 5 ಪ್ಯಾರ ಆದ್ಮೇಲೆ ಹೇಳ್ತಾರೆ ಇವರಿಗೆ ಅಷ್ಟೊತ್ತಿಗೆ 21 ವರ್ಷ ಆಗಿರ್ತಂತ. ಸಿ ಹೌ ವಿ ಆರ್ ರೈಟಿಂಗ್ ದ ಸ್ಟೋರೀಸ್. ನಾವು ಯಾವ ತರದಲ್ಲಿ ಸ್ಟೋರಿ ಬರ್ತಿದ್ವಿ ಅಂತ ಹೇಳಿದ್ರೆ ಅವರು ನಮ್ಮನ್ನು ನೋಡ್ತಾ ಇರಬೇಕು ಅಷ್ಟೊತ್ತು. ಹಾಗಿದ್ರೆ ಮಾತ್ರ ಅದರಿಂದ ಲಾಭ ಆಗ್ತದೆ. ಇವತ್ತೇನು ಒಂದು ಸ್ಟೋರಿ ಓದಿದೆ, ಡೋಲಿ ಚಾಯ್ವಾಲಾ ಎಲ್ಲೋ ಯಾವುದೋ ಕಾರ್ಯಕ್ರಮದಲ್ಲಿ ಬಂದಿದ್ದಾನೆ. ಅವನು ವರ್ಲ್ಡ್ ಫೇಮಸ್ ಬಿಡಿ. ಆದರೆ ಅದೇ ಸಂದರ್ಭದಲ್ಲಿ ಭಾರತ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕ ವಿಜೇತ ಭಾರತ ಹಾಕಿ ತಂಡದ ಆಟಗಾರರು ಇದರಲ್ಲಿ ಅದೇ ಸ್ಥಳದಲ್ಲಿ. ಆದರೆ ಜನರು ಸೆಲ್ಫಿ ತೆಗೆದುಕೊಳ್ತಾ ಇದ್ದದ್ದು ಚಾಯ್ವಾಲ್ನ ಹತ್ರ ಮಾತ್ರ.
ಇದು ಇವತ್ತಿನ ಸ್ಥಿತಿಯಾಗಿದೆ, ಕ್ರೀಡೆಯ ಸ್ಥಿತಿಯಾಗಿದೆ. ಸ್ನೇಹಿತರೆ, ಕ್ರೀಡಾ ಸುದ್ದಿಗಳಿಗೆ ಅದು ಎಲ್ಲೇ ಇರಲಿ ಅದಕ್ಕೆ ಬೆಲೆಯನ್ನು ಕೊಡಿ, ಓದಿ, ಎಲ್ಲರಿಗೂ ಒಳಿತಾಗಲಿ. ವಿಶ್ವ ಸುದ್ದಿ ದಿನ ಅದು ಒಂದಿನಕ್ಕಲ್ಲ, ಎಲ್ಲ ದಿನವೂ ಕೂಡ ವಿಶ್ವ ಸುದ್ದಿ ದಿನವಾಗುತ್ತದೆ. ಧನ್ಯವಾದಗಳು.